ಈ ರೀಲ್ಸ್ನ ಹುಚ್ಚು ದಿನೇ ದಿನೇ ಹೆಚ್ಚಾಗ್ತಲೇ ಇದೆಯಪ್ಪ. ವೈರಲ್ ಆಗೋಕೆ ಏನೆಲ್ಲ ವರ್ತಿಸ್ತಾರೆ, ಹೇಗೆಲ್ಲ ವರ್ತಿಸ್ತಾರೆ ಗೊತ್ತಾ? ಎಲ್ಲೇ ಮೀರಿ ವರ್ತನೆ ಆಗಿದೆ. ಮೈಸೂರಿನಲ್ಲಿ ಮಾರಕಾಸ್ತ್ರ ಹಿಡಿದು ರೀಲ್ಸ್ ಮಾಡಿದ್ದಾರೆ. ಮಾರಕಾಸ್ತ್ರ ಹಿಡಿದು ರೀಲ್ಸ್ ಮಾಡಿದ ಯುವಕನನ್ನ ಖಾಕಿ ಬಂಧಿಸಿದೆ ಮೈಸೂರು ಉದಯಗಿರಿ ಪೊಲೀಸರ ಕಾರ್ಯಾಚರಣೆ. ಇದು ತೌಸೀಫ್ ಅಲಿಯಾಸ್ ದಾದು ಪೊಲೀಸರ ವಶದಲ್ಲಿದ್ದಾನೆ. ಮಾರಕಾಸ್ತ್ರ ಹಿಡಿದು ಗುಂಪನ್ನ ಸೇರಿಸಿ ಸಾರ್ವಜನಿಕ ಸ್ಥಳದಲ್ಲಿ ರೀಲ್ಸ್ ಮಾಡ್ತಾ ಇದ್ದ. ಈ ಹಿನ್ನೆಲೆ ವೆಬ್ ಮಾನಿಟರ್ ವಿಭಾಗದಿಂದ ಅದನ್ನ ಪರಿಶೀಲಿಸಿ ಕ್ರಮಕ್ಕೆ ಮುಂದಾಗಿದ್ದಾರೆ. ಇವ್ರುಗಳೆಲ್ಲ ಗೊತ್ತಿದ್ದು ಮಾಡ್ತಾ ಇದ್ದಾರೋ ಗೊತ್ತಿಲ್ಲದೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ದೊಡ್ಡ ದೊಡ್ಡ ಸ್ಟಾರ್ಗಳೇ ಜೈಲಿಗೆ ಹೋಗಿ ಬಂದ್ರು, ಕಂಬಿ ಎಣಿಸ್ ಬಂದ್ರು. ಇನ್ವೆಸ್ಟಿಗೇಷನ್ ಅಂದ್ರೆ ತನಿಖೆಯನ್ನು ಎದುರಿಸಿ ಬಂದಿದ್ದಾರೆ. ಇದೆಲ್ಲ ಆದ್ಮೇಲಾದ್ರೂ ಬಾಯಿ ಮುಚ್ಕೊಂಡು ತೆಪ್ಪಗಿರ್ಬೇಕು ತಾನೆ. ಇಂಥ ಫೋರ್ಸ್ ಕೊಡಕ್ ಹೋಗೋದು, ಶೋ ಆಫ್ ಕೊಡಕ್ ಹೋಗೋದು ಪೊಲೀಸರು ಬಿಡಬೇಡಿ. ಅಲ್ಲಲ್ಲೇ ತೊಂಕ ಮುರಿರಿ, ಸರಿ ಆಗತ್ತೆ ಅವಾಗ. ನೋಡಿ ಅಲ್ಲಿ ಈತನೇ ತೌಸೀಫ್ ಅಂತ. ಓಕೆ, ಈತನದು ಒಂದಲ್ಲ ಎರಡಲ್ಲ ಈ ರೀತಿಯ ಪುಂಡಾಟಗಳು. ಹುಡುಗಿಯರ ಜೊತೆ ಎಲ್ಲ ರೀಲ್ಸ್ ಮಾಡೋದು ಅದೆಲ್ಲ ಬಿಡೋಣ, ಅವನ ವೈಯಕ್ತಿಕ. ಬಟ್ ಈ ಡ್ರ್ಯಾಗರ್ ಇಟ್ಕೊಂಡು ವಿಡಿಯೋ ಮಾಡೋದು ಮತ್ತೆ ವೀಲಿಂಗ್ ಮಾಡೋದು, ಪೊಲೀಸರು ಗಮನ ಹರಿಸ್ತಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಕಣ್ಣಿಟ್ಟಿರ್ತಾರೆ. ನೋಡಿ ಅಲ್ಲಿ ಈ ರೌಡಿಸಮ್ ತರ ಫೋರ್ಸ್ ಕೊಡೋದು, ವೀಲಿಂಗ್ ಮಾಡೋದು, ಇಂಥವನ್ನೆಲ್ಲ ಮಾಡಿದಾನೆ. ಹಣೆ ಬರ ಕೆಟ್ಟಿತ್ತು ಅಂತ ಕಾಣುತ್ತೆ, ಎಡದೆ ಮಗ್ಲಲ್ಲಿ ಎದ್ದಿದ್ದ ಅಂತ ಕಾಣುತ್ತೆ. ಈಗ ಕೇಸ್ ಹಾಕಿದ್ದಾರೆ. ವೆಬ್ ಮಾನಿಟರ್ ವಿಭಾಗದಿಂದನೇ ಪರಿಶೀಲನೆ ಮಾಡಿರೋದು. ಅದನ್ನೇ ನೀವು ವಿಡಿಯೋ ಹಾಕೋದ್ ತನಕ ಕಾಯಕ್ ಹೋಗ್ಬಿಡಿ. ಇದೆಲ್ಲ ಮಾನಿಟರ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುತ್ತೆ, ಎಚ್ಚರಿಕೆಯಿಂದ ಇರಿ. ಫೇಮಸ್ ಆಗಬೇಕು ಅಂತ ಹುಚ್ಚಾಟ ಮಾಡಕ್ ಹೋಗಿ ನಿಮ್ಮ ತಂದೆ ತಾಯಿ ಕಣ್ಣೀರು ಹಾಕ್ತಾರೆ ಈಗ.